ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ಸವಿರ್ಜಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ನಾವಿವತ್ತು ಕಡಲೆಕಾಳು ಹುಳಿನ ಸಾಂಬಾರು ಯಾವ ರೀತಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ನಾವಿವಾಗ ಅರ್ಧ kg ಕಡಲೆಕಾಳು ತೊಗೊಂಡಿದ್ದೀವಿ. ಇವತ್ತು ನೈಟಿಗೆ ಡಿನ್ನರು ನಾವು ಕಡಲೆಕಾಳು ಹುಳಿ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀವಿ. ಹಾಗೆ ಇದು ಕಡಲೆಕಾಳು ನಮ್ಮ ನೈಟ್ ಸಾಂಬಾರಿಗೆ ಬೆಳಗ್ಗೆ ನೆನೆಸಿಟ್ಟಿರ್ತೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1-2 ಈರುಳ್ಳಿ, ಒಂದು ಸ್ವಲ್ಪ ಕಾಯಿ, ಹಾಗೆ ಒಂದೇ ಒಂದು ಟೊಮೊಟೊ, ನಿಂಬೆಗೆ ಅದರದಷ್ಟು ಹುಣಸೆಹಣ್ಣು, 4-5 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿರ್ತೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ. ನೋಡಿರಿ, ಕಡಲೆಕಾಳು ನಾವು ಬೆಳಗ್ಗೆನೇ ನೆನೆಸಿಟ್ಟಿಟ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಆಗಿದ್ದಾವಲ್ವ. ಇದು ತುಂಬ ಟೇಸ್ಟು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗೂ ಬರುತ್ತೆ ಕಡಲೆಕಾಳು ಸಾಂಬಾರು. ಹಾಗೆ ಇದಕ್ಕೆ ತರಕಾರಿಗಳು ನಿಮ್ಮ ಮನೇಲಿ ಯಾವ್ದು ತರಕಾರಿ ಇರುತ್ತೆ ಅದನ್ನು ಉಪಯೋಗಿಸ್ಕೋಬೋದು. ನಮ್ಮ ಮನೇಲಿ ಇವತ್ತು ಆಲೂಗಡ್ಡೆ, ಮೂಲಂಗಿ, ಬದನೆಕಾಯಿ ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಸಹಿತನೂ ತೊಗೊಂಡಿದ್ದೀವಿ. ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಇದೆ ಅಷ್ಟು, ಸಾಂಬಾರು ಪೌಡ್ರು, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು 4 ಕಾಳು ಮೆಂತ್ಯಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪಯೋಗಿಸ್ಕೊಂಡು ಸಾಂಬಾರು ಯಾವ ರೀತಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾವು ಒಂದು ಬಾಣಲಿಯಲ್ಲಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿನ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿರ್ತೀವಿ. ಇವನ್ನ ಗ್ಯಾಸ್ ಜೋರಾಗಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕಾಯಿ ತುರಿನ ತುರಿದ್ಬಿಟ್ಟಿರ್ತೀವಿ. ಹುಣಸೆಹಣ್ಣ ನೀಟಾಗಿ ನೆನೆಸಿಟ್ಟಿರ್ತೀವಿ. ಹಾಗೆ ಇದಕ್ಕೆ ಜೀರಿಗೆ, ಒಂದು 4 ಮೆಂತ್ಯಕಾಳು, ತುಂಬ ಟೇಸ್ಟು ಬರುತ್ತೆ ಮೆಂತ್ಯಕಾಳು ಹಾಕಿದರೆ. ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ. ಹಾಗೆ ಕಡಲೆಕಾಳು ನೆನೆಸಿರ್ತೀವಲ್ಲ, 4 ಕಡಲೆಕಾಳು ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಕರಿಬೇವು, ಇವಿಷ್ಟು ತೊಳೆದ್ಬಿಟ್ಟು ಕರಿಬೇವು ಹಾಕಿರ್ತೀವಿ. ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಗ್ಯಾಸ್ ಜೋರಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿರಿ, ನಾವು ಗ್ಯಾಸ್ ಜೋರಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಹಾಕಿ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ನೀಟಾಗಿ ಚೆನ್ನಾಗಿ ಗ್ಯಾಸ್ ಜೋರಾಗಿ ಇಟ್ಕೊಂಡು ಕೈ ಆಡ್ಕೊತ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಫ್ರೈ ಮಾಡಬೇಕು. ಹಾಗೆ ಒಂದು ಕಡೆ ನಾವು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿರ್ತೀವಿ. ನಮಗೆ ಆಲೂಗಡ್ಡೆ, ಬದನೆಕಾಯಿ, ಮೂಲಂಗಿ ನೆನೆಸಿಟ್ಟಿರ್ತೀವಲ್ಲ, ಇದು ಮೂಲಂಗಿ ಅವನ್ನೆಲ್ಲ ಹೆಚ್ಚಿಟ್ಕೊಂಡಿರ್ತೀವಿ. ಇದಕ್ಕೆ ಹುಣಸೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ, ಫ್ರೈ ಮಾಡ್ತಾಯಿದ್ದೀವಲ್ಲ ಇಲ್ಲಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರುವ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ದಿನ. ನೋಡಿರಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಸಾಂಬಾರು ಇದು ಸಾರಿಗೆ. ಹಾಗೆ ಇದಕ್ಕೆ ಸಾಂಬಾರು ಪೌಡ್ರು 1-2 ಸ್ಪೂನ್ ಹಾಕ್ತಾಯಿದ್ದೀವಿ. ನೋಡಿರಿ ಎಷ್ಟು ಚೆನ್ನಾಗಿ ಸಾಂಬಾರು ಪೌಡ್ರ್ ಇದೆ. ಹಾಗೆ ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು. ನಾವು 1 ಸ್ಪೂನ್ ಖಾರ ಹಾಕ್ತಿದ್ವಿ, ಸ್ವಲ್ಪ ಖಾರ ಇದು ಜಾಸ್ತಿ ಇರೋದ್ರಿಂದ. ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀವಿ. ನೋಡಿರಿ, ಇದನ್ನು ಸಹಿತ ನೀಟಾಗಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇದು ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಸೈಡು. ಹಾಗೆ ಇದಕ್ಕೆ ಒಂದು ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಗ್ಯಾಸ್ ಜೋರಾಗಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿತಾ ಇರಬೇಕು ಸಾಸಿವೆ. ಆವಾಗ ನಮ್ಗೆ ಎಣ್ಣೆ ಕಾದಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ಸ್ವಲ್ಪ ಕರಿಬೇವು ತೊಳೆದ್ಬಿಟ್ಟು ಹಾಕ್ತೀವಿ. ಹಾಗೆ ಇದಕ್ಕೆ ತರಕಾರಿಗಳು ಹೆಚ್ಚಿಟ್ಟಿರ್ತೀವಲ್ಲ, ಒಂದು ತರಕಾರಿಗಳನ್ನ ಹಾಕ್ಬಿಟ್ಟು ಇದು ಕೈ ಆಡ್ತಾ ಇರಬೇಕು. ಹಾಗೆ ಇದು ಕಡಲೆಕಾಳು ನೆನೆಸಿಟ್ಟಿರ್ತೀವಿ, ಅದನ್ನು ಕಡಲೆಕಾಳು ಸಹಿತ ಇದಕ್ಕೆ ಹಾಕಿದ್ದೀವಿ. ನಾವು ಅರ್ಧ kg ಕಡಲೆಕಾಳು ತೊಗೊಂಡಿದ್ದೀವಿ. ಹಾಗೆ ಕಡಲೆಕಾಳು ಇವನ್ನೆಲ್ಲ ಹಾಕಿ ತರಕಾರಿಗಳೆಲ್ಲ ಹಾಕಿ ಕೈ ಆಡಿಸ್ಬಿಟ್ಟು ಹಾಗೆ ನೀಟಾಗಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪೇಸ್ಟನ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಪೇಸ್ಟನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನೋಡಿ, ನೀಟಾಗಿ ಪೇಸ್ಟನ್ನು ಆ್ಯಡ್ ಮಾಡಿಬಿಟ್ಟು ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ನಿಮಗೆ ಎಷ್ಟು ಜನಕ್ಕಿದ್ದೀರೋ ಅಷ್ಟು ನೀವೇ ನೀರು ಹಾಕ್ಕೊಳ್ರಿ. ನಾವು 5 ಜನ ಇದ್ದೀವಿ, ಅದಕ್ಕೋಸ್ಕರ 5 ಜನಕ್ಕೆ ನಾವು ನೀರು ಹಾಕ್ತಾಯಿದ್ದೀವಿ. ನೋಡಿರಿ, ನಮಗೆ ಇಷ್ಟು ಸಾಂಬಾರು ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಕೈ ಆಡಿಬಿಟ್ಟು ಒಂದು ಕುಕ್ಕರ್ ಲೀಡ್ ಮುಚ್ಚಿಬಿಟ್ರೆ ನಾವು 3 ವಿಷಲ್ ಹೊಡಿಸ್ಬೇಕು ಫ್ರೆಂಡ್ಸ್. ಇದು 3 ವಿಷಲ್ ಹೊಡಿಸಿದ್ರೆ ಆಯಿತು, ನಮ್ಮ ಸಾಂಬಾರು ಇಸ್ ರೆಡಿ. ನೋಡಿ, ಇವಾಗ ನಾವು 3 ವಿಷಲ್ ಹೊಡಿತು. ಸಾಂಬಾರು ಹೆಂಗಾಗಿದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು. ಸೂಪರ್ ಘಮ ಘಮ ಅಂತ ಸ್ಮೆಲ್ ಸಹಿತ ಬರ್ತಾಯಿದೆ. ನೋಡಿರಿ, ಕಡಲೆಕಾಳು, ಬದನೆಕಾಯಿ, ಮೂಲಂಗಿ ತುಂಬ ಟೇಸ್ಟಿಯಾಗಿದೆ. ಒಂದ್ಸರಿ ನೋಡಿರಿ, ಟ್ರೈ ಮಾಡೋಣ. ರಾತ್ರಿ ಡಿನ್ನರ್ ನಮ್ಮದು ಮುದ್ದೆ, ಹಾಗೆ ಇದು ಕಡಲೆಕಾಳು ಹುಳಿ, ಬಜ್ಜಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೂಪರ್, ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.